ಎಂಬುದಾಗಿದೆ ಅಲ್ಲವೇ? ಹೌದು ತಮ್ಮ. ಮಾವ ಕಂಸನಿಂದ ಕಳಿಸಲ್ಪಟ್ಟ ದಾನವರು ನಮ್ಮನ್ನು ಕೊಂದು ಮುಗಿಸುವುದಕ್ಕೆ ಬಹಳಷ್ಟು ಪ್ರಯತ್ನಿಸಿದರು ನೋಡು. ಹೌದು, ಇವಾಗ ವಂಚನೆಯ ರೂಪದಲ್ಲಿ ಬಂದು ನಮ್ಮ ಮೇಲೆ ಎರಗಿದರಲ್ಲವೇ? ಹಾಗೆಯೇ ಬಂದವರ ಅವಸ್ಥೆ ಏನಾಯಿತು? ಹಿಂತಿರುಗಿ ಬಾರದ ಲೋಟಕ್ಕೆ ಕಳಿಸಿಕೊಟ್ಟಿದ್ದೇವೆ ಅಲ್ಲವೇ? ಹೌದು, ಬಂಡಿಯಾಗಿ ಬಂದವನೊಬ್ಬ ಶಕಟಾಸುರ, ಗೋಳಿಯಾಗಿ ಬಂದವನೊಬ್ಬ ದೇವಕಾಸುರ, ಸುಂಟರ ಗಾಳಿಯಾಗಿ ಬಂದವನೊಬ್ಬ ಆತಾಸುರ, ಪಕ್ಷಿಯಾಗಿ ಬಂದವನೊಬ್ಬ ಅತಾಸುರ, ಹೆಪ್ಪವಾಗಿ ಬಂದವನೊಬ್ಬ ವಿಷದ ಕಣವನ್ನು ಕುಣಿಸಲು ಬಂದವನು ಭೂಷಣ್. ಹಾಗೆಯೇ ಒಬ್ಬರೇ ಇಬ್ಬರೇ ನಮ್ಮ ಅರೆ ಜಗತ್ತು ಅಜ್ಜ ಅಜ್ಜಿಯರು ಎಲ್ಲ ಹೌದು ತಮ್ಮ, ಆ ಕಾಲವು ಈಗ ಬಂದೇ ಬಿಟ್ಟಲ್ಲ. ನಿನ್ನೆಯ ದಿವಸ ಮದುರೆಯಿಂದ ಬಂದ ಆ ಕ್ರೂರನು ಬಂದು ನಮ್ಮಲ್ಲಿಗೆ ಹೇಳಿದ ಮಾತಾದರೂ ಏನು ಏನು? ನಿಮ್ಮ ಮಾವನಾದ ಕಂಸನು ನಿಮ್ಮನ್ನು ಧನುರ್ಮಹೋತ್ಸವಕ್ಕೆ ಕಳಿಸಿಕೊಂಡು ಬರಬೇಕೆಂದು ರಥವನ್ನು ಕಳಿಸಿಕೊಟ್ಟಿದ್ದಾನೆ ಅಲ್ಲವೇ? ಮಾತ್ರವಲ್ಲ, ಬರುವ ಚತುರ್ದಶಿ ದಿನದಂದು ನಡೆಯುವ ಬಿಲ್ಲ ಹಬ್ಬದಂದು ನಿಮ್ಮನ್ನು ಮೋಸದಿಂದ ಕೊಂದು ಆ ಕಂಸನ ಹತ್ಯೆ ಆಗಲೇಬೇಕು. ಹಾಗಾಗಿ ಕಾಲವನ್ನ ನಿರೀಕ್ಷೆ ಮಾಡುತ್ತಿದ್ದೇವೆ ಅಲ್ಲವೇ? ಜನಕರಾದ ವಸುದೇವ ದೇವಕಿಯರ ಬಂಧ ವಿಮೋಚನೆ, ಮಹಾರಾಜ ಉಗ್ರಸೇನರ ಪಟ್ಟಾಭಿಷೇಕವನ್ನು ನೋಡಲು ನೀವೆಲ್ಲ ಬನ್ನಿ ಬನ್ನಿ.
ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ನಮ್ಮ ಪ್ರಯಾಣ ಮಧುರಾ ಪಟ್ಟಣಕ್ಕೆ ಪ್ರಯಾಣ. ನಮಸ್ಕಾರ. ಸುಮ್ಮನೆ ಗೊತ್ತದ್ದು ಜನ ಯಾರಂತ ಗೊತ್ತಾಗ್ಲಿಲ್ಲ. ನಮ್ಮ ಪರಿಚಯ ಆಗಿಲ್ವಾ? ಪರಿಚಯ ಆಗ್ಲಿಲ್ಲ. ನಾನು ರಜಾ ಕಾಲ ಮಾಡ್ರೆ. ಓಹೋ, ಎಲ್ಲರ ಬಟ್ಟೆ ಮಡಿ ಮಾಡುವ. ಯಾಕೆ? ಎಲ್ಲರ ಬಟ್ಟೆ ಮಾಡಿ ಮಾಡುವ ನಾನಲ್ಲ. ಮತ್ತೆ ಹೆಂಗಸರದ್ದು ಗಂಡಸರದ್ದು? ಈ ಮಧುರೆಯ ಅರಸದ್ದಾರಲ್ಲ, ಕಂಸಭೂಪತಿ ಮಹಾರಾಜರು, ಅವರ ಬಟ್ಟೆಯನ್ನು ಮಾತ್ರ ಮಡಿ ಮಾಡುದು. ಓಹೋ, ಹಾಗಾಗಿ ನಂಗೆ ರಾಜರಜಕ ಅಂತ ಹೆಸರು. ಸುಮ್ಮನೆ ದೊಡ್ಡ ಜನ ಆಗುದಿಲ್ಲ. ಮತ್ತೆ ನಾವು ರಾಜರ ಬಟ್ಟೆ ಹಿಡ್ಕೊಂಡು ದಾರಿಯಲ್ಲಿ ಹೋಗುವಾಗ ಜನರು ಸರಿದು ನಿಲ್ತಾರೆ. ಅಷ್ಟು ಮರ್ಯಾದೆ ನಮಗೆ. ಓಹೋ, ಓಯ್, ಹಾ, ನಿಮ್ಮ ಹತ್ರ ಮಾತಾಡ್ತಾ ಕೂತ್ಕೊಂಡ್ರೆ ಅಲ್ಲಿ ನಮ್ಮ ರಾಜರು ಕಾಯ್ತಾ ಇರ್ತಾರೆ. ಬರ್ತಾರೆ, ಮತ್ತೆ ಸಿಗೋಣ. ಕತ್ತೆಯಾಡಿರುತ್ತ ಹರುಷದಿ ಬಂದನು ಎಂದ ಮದುವೆಯನ್ನು ಬರಲಜನು ಬೆಳೆಯುತ್ತ ರೈಲನು ಗಂಧರಾಯನ ಸಭೆಗೆಂದು. ಈ ರಾಜಮಾರ್ಗ ಏನು ನಿಮಗೆ ಮಾರಾಟ ಆಗಿದೇನೋ? ಮಾರಾಟ ಆಗಿದೇನೋ? ಏನು? ಎಂತ ನೋಡ್ತಿದ್ದೀರಿ? ಏನೋ? ನಿನ್ನ ಮುಖದಲ್ಲಿ ಕಣ್ಣಿಲ್ವಾ? ನಿನ್ನ ಮುಖದಲ್ಲಿ ಕಣ್ಣಿಲ್ವಾ? ಇಷ್ಟು ದೊಡ್ಡ ಜನ ಬರ್ತಾ ಇದ್ದಾರೆ, ಮೇಲೆ ಬರ್ತವೆ, ಮೇಲೆ ಬರ್ತವೆ. ಸರಿದಲ್ಲಿ, ಸರಿದಲ್ಲಿ. ನಾನು ಯಾರು ಗೊತ್ತುಂಟ? ರಾಜರಜಕ. ಓಹೋ, ಯಾರಯ್ಯ ರಜಕ ನೀನು
ಬಟ್ಟೆ ಎಲ್ಲ ಕೊಳೆಯಾಗಿದೆ. ವಾಸನೆ ವಾಸನೆ ಸರಿದಿರಲಿ ಸರಿದಿರಲಿ. ನೀರಲ್ಲಿ ನಿಮ್ಮ ಬಟ್ಟೆ ಹಾಕದೆ ಎಷ್ಟು ವರ್ಷ ಆಗಿದೆ, ವಾಸನೆ ಬರ್ತಿದ್ದೀರಿ. ಅದೇನ್ ಹೇಳಿದು, ಅದರಲ್ಲಿರುವ ಮಡಿ ಮಾಡಿದ ಬಟ್ಟೆಯನ್ನ ನಮಗೆ ಕೊಡು. ನಮ್ಮ ಬಟ್ಟೆಯನ್ನು ಮಡಿ ಮಾಡಿ ತೆಗೆದುಕೊಂಡು ಹೋಗು. ಅದು ಬಿಟ್ಟು ನಮ್ಮ ಮಾತನ್ನು ಮೀರಿದರೆ ನಿನಗೆ ಕೇಳಿ ತಪ್ಪಿದ್ದಲ್ಲ. ಕೊಡೋದಿಲ್ಲ ಕೊಡೋದಿಲ್ಲ. ಇದು ಯಾರ ಬಟ್ಟೆಯನ್ನು ತಿಳ್ಕೊಂಡಿದ್ದೀರಿ? ಯಾರದು? ಏನು ಏನು ಎಂತ ಹೇಳ್ತಿದ್ದೀರಿ? ಈ ಬಟ್ಟೆ ಕೊಡ್ಬೇಕಾ? ನಾನು ಕೊಡೋದಿಲ್ಲ ಕೊಡೋದಿಲ್ಲ. ಇದು ಯಾರ ಬಟ್ಟೆ? ಯಾರದು? ಈ ಮಧುರೆಯ ಅರಸ ಕಂಸ ಭೂಪತಿಯವರ ಬಟ್ಟೆಗಳು. ಕೊಡುದಿಲ್ಲ ಕೊಡುದಿಲ್ಲ. ಸರಿನಲ್ಲಿ ಸರಿನಲ್ಲಿ. ಓಹೋ, ಇದು ಉತ್ತರ ಬಟ್ಟೆಯು. ಹಾಗಾದರೆ ಒಳ್ಳೆಯದಾಯಿತು. ನಾವು ಅವಳ ಅಳಿಯಂದಿರು. ಇದನ್ನು ಧರಿಸುವ ಹಕ್ಕು ನಮಗೂ ಇದೆ. ಕೊಡು ಅಲ್ಲೇ. ಕೊಡೋದಿಲ್ಲ ಕೊಡೋದಿಲ್ಲ. ಏನು ಎಂತವರ ಹೆಸರು ಹೇಳಿ ನನ್ನನ್ನು ಹೆದರಿಸ್ತಿದ್ದೀರಾ? ಕೊಡುದಿಲ್ಲ ಅಂತ ಹೇಳಿದ್ರು ಕೊಡುದಿಲ್ಲ. ನಿನಗೆಂತ ಹೇಳಿದ? ಏನು? ಕೊಡುದಿಲ್ಲ. ಸರಿ. ನನ್ನ ಬಟ್ಟೆ ನೋಡಿದ್ರ? ಇಲ್ಲ ನೋಡ್ಲಿಲ್ಲ. ಮಧುರವರೇ, ಎಲ್ಲರೂ ಇದೆ. ಇಲ್ಲ. ಒಳಗಿರ್ಬೇಕು, ಒಳಗೆ. ಹೊರಗಿಟ್ಕೊಂಡಿದ್ದೀರಾ? ಇಲ್ಲ. ಕೈಯರು ಇಲ್ಲೇ ಇದ್ದಾರೆ. ಇಲ್ಲೇ ಇದ್ದಾರೆ. ಕೈ ಮೇಲೆ ಬೇಡ. ಕಲಗಿಸ. ಈ ಕೈ ಮೇಲೆ ಬೇಡ. ಕಲಗಿಸ. ಎರಡೂ ಕೈ ಮೇಲೆ ಮಾಡು. ಕಲಗಿಸ. ಇವನ ಹತ್ರ ಇಲ್ಲ. ಇವನ ಹತ್ರ ಇರ್ಬೇಕು. ಈ ಕೈ ಮೇಲೆ ಬೇಡ. ಕಲಗಿಸ. ಈ ಕೈ ಮೇಲೆ ಬೇಡ. ಕಲಗಿಸ. ಎರಡೂ ಕೈ ಮೇಲೆ ಮಾಡು. ಸಿಕ್ಕಿದಲ್ಲ. ಓಡು. ಓಡು. ಅಹಂಕಾರಿಯಾದ ರಜಕನ ಪ್ರಾಣ ಹರಣವಾಯಿತು. ಈಗ ಆ ಪಟ್ಟಿ ಪೀತಾಂಬರಗಳನ್ನ ಅವನಿಂದ ಎಳೆದುಕೊಂಡು ಅವನಿಗೆ ತಲುಪದೆ ಅವನ ತೇಜೋವಧೆ ಆಯಿತು. ಈ ದಾರಿಯಲ್ಲೇ ಮುಂದೆ ಬರೆಯೋಣ. Thank you.
ಕಂಸನಿಗೆ ಸುಗಂಧ ದ್ರವ್ಯವನ್ನು ಒದಗಿಸುವ ನಮ್ಮ ಶರಣನೆಯಾದ ಕುಬ್ಜೆಯ ಡೊಂಕನ್ನು ತಿಂದಿದ್ದೇವೆ. ಮಾತ್ರವಲ್ಲ, ಕಂಸನ ಮಾತನ್ನು ಕೇಳಿ ನಮ್ಮನ್ನು ಕೊಲ್ಲಲು ಬಂದ ಪೂತನೆಯ ಅಣ್ಣ ಪ್ರದ್ಯೋತ್ತನು ನಮ್ಮನ್ನು ಕೊಂಡು ಮನ ಪರಿವರ್ತನೆಯನ್ನು ಕೊಂದು ಶಸ್ತ್ರಾಗಾರದಲ್ಲಿ ಪೂಜಿಸಲ್ಪಟ್ಟ ಬಿಲ್ಲಿನ ವಿವರವನ್ನು ತಿಳಿಸಿದನು. ಅದೇ ಆ ಧನವನ್ನು ಹೆಕ್ಕಿ ಸೇರಿಸಿದಾಗ ಇಡೀ ಲೋಕವೇ ಓಟವಾಗಿ ಬಿಟ್ಟಲ್ಲ. ಈ ರೀತಿಯ ಸಿಡಿಲಬ್ಬರಕ್ಕೆ ಇಡೀ ಮಧುರಾ ನಗರವೇ ಅಲ್ಲೋಲ ಕಲ್ಲೋಲವಾಗಂತೆ ತಮ್ಮ. ಇದನ್ನು ಕೇಳಿ ಮಾವ ಕಂಸನು ಎಚ್ಚರಗೊಂಡನು. ಮುಂದೆ ಏನಾಗುತ್ತದೆ ಎಂದು ನೋಡೋಣ. ಶಿವ ಶಿವ, ಏನಿದು ಸಿಡಿಲಬ್ಬರದ ಧ್ವನಿ? ಅಳಿಯನಾದರೂ ಗೋವಳರ ಹುಡುಗ ಎಂಬ ತುಚ್ಛ ಭಾವನೆ ನನ್ನಲ್ಲೆತ್ತು ಮಥುರೆಗೆ ಬಂದಂತಹ ಕೃಷ್ಣ, ಅವನೊಡನೆ ಮತ್ತೊಬ್ಬ ಬಲರಾಮ ಇವರಿರುವರು ಮಾಡಿದಂತಹ ಕೆಲಸದಿಂದ ನನ್ನ ಮನಸ್ಸು ಬಹಳ ನೋಯುತ್ತಾ ಇದೆ. ರಾತ್ರಿಯ ಸಮಯದಲ್ಲಿ ಶಸ್ತ್ರಾಗಾರವನ್ನು ಪಕ್ಕಂತಹ ಅವರು ಅಲ್ಲಿ ಪೂಜಿಸಲಿಟ್ಟಂತಹ ಬಿಲ್ಲನ್ನ ಮುರಿದೇ ಬಿಟ್ಟರಲ್ಲ. ಅದರಿಂದ ಹೊರಟಂತಹ ಶಬ್ದವು ಇಡೀ ಬ್ರಹ್ಮಾಂಡವನ್ನೇ ನಡುಗಿಸುವಂತದ್ದು. ಇದನ್ನೆಲ್ಲ ನೋಡುವಾಗ ನನ್ನ ಮನಸ್ಸು ಬಹಳ ವಿಚಲಿತವಾಗುತ್ತಾ ಇದೆ. ಈ ದೇಹ ಸ್ವಲ್ಪ ವಿಶ್ರಾಂತಿಯನ್ನ ಬಯಸುತ್ತಿದೆ. ಆದ್ದರಿಂದ ಉಳಿದ ಸಮಯವನ್ನ ಸ್ವಲ್ಪ ವಿಶ್ರಾಂತಿಯಲ್ಲಿ ಕಳೆಯುತ್ತೇನೆ. ಈ ಪರಿಯಳುತ್ತ ಬಗೆಯೂ ಸಜ್ಜಾಗ್ರಹದಲ್ಲಿ ಪವಡಿಸಿರಲು ಈ ಪರಿ ಅಳಲುತ್ತ ಬಯದಿಯೂ ಈ ಪರಿ ಅಳಲುತ್ತ ಬಯದಿಯೂ ಶ್ರೀಪತಿಯ ನೆನೆಯುತ್ತ ಸಜ್ಜಾಗ್ರಹದಿ
ಕನಸೋ ಇಲ್ಲ ನನಸೋ? ಕನಸಿನಲ್ಲಿ ನಾನು ಕೊಂಡದ್ದಾದರೂ ಏನನ್ನು? ನೆತ್ತಿಗೆ ತೈಲವ ನೆತ್ತಿಗೆ ತೈಲವ ನೆತ್ತಿಗೆ ತೈಲವ ಮೃತ್ತಿಗೆ ಲೇಪಿಸಿ ತನುವಿಗೆ ಮೃತ್ತಿಗೆ ಲೇಪಿಸಿ ತನುವಿಗೆ ಮೃತ್ತಿಗೆ ಲೇಪಿಸಿ ತನುವಿಗೆ ಮೃತ್ತಿಗೆ ಲೇಪಿಸಿ ಮೃತ್ತಿಗೆ ಲೇಪಿಸಿ ತನುವಿಗೆ ಕತ್ತೆಯ ಬರುತ್ತಾಳ ಕತ್ತೆಯ ಕಡರುತ್ತ ಕತ್ತೆಯ ಕಡರುತ್ತ ಕತ್ತೆಯ ಕಡರುತ್ತ ಕತ್ತೆಯ ಹೇ ಶಿವನೇ, ಏನಿದು? ನಾನು ಕನಸಿನಲ್ಲಿ ಕಂಡದ್ದಾದರೂ ಏನನ್ನ? ಎಡಗೈಯಿಂದ ಬಲಗೈಗೆ ತಿಲಾ ತೈಲವನ್ನ ಹಾಕಿಕೊಂಡು ನೆತ್ತಿಗೆಲ್ಲ ಹಚ್ಚಿಕೊಂಡೆ. ಮಾತ್ರವಲ್ಲ, ಕದಡಿದ ಕೆಂಪು ಮಣ್ಣನ್ನ ಮೈಗೆಲ್ಲ ಮೆತ್ತಿಕೊಂಡೆ. ಕೆಂಪು ವರ್ಣದ ಪುಷ್ಪದ ಮಾಲೆಯನ್ನ ಕೊರಳಿಗೆ ಧರಿಸಿಕೊಂಡೆ. ಅಂದರೆ ತಿಲಾ ತೈಲ, ಕೆಂಪು ಮಣ್ಣು, ಕೆಂಪು ವರ್ಣದ ಪುಷ್ಪದ ಮಾಲೆ ಇವೆಲ್ಲ ಶುಭ ಸೂಚಕಗಳು. ಮಾತ್ರವಲ್ಲ, ಕತ್ತೆಯನ್ನು ಏರಿಕೊಂಡು ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನ ಬೆಳೆಸಿದೆ. ಅಂದರೆ ದಕ್ಷಿಣ ದಿಕ್ಕು ಯಮನಾಲಯ. ಹಾಗಾದರೆ ನನ್ನ ಸಾವು ಸಮೀಪಿಸುತ್ತಿದೆ ಅರ್ಥವೇ? ಛೇ, ಖಂಡಿತ ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ. ಉರಿಯುವುದು ಒಂದೇ ಉರಿಯುವುದು ಒಂದೇ ಉರಿಯುವುದು ಒಂದೇ ಉರಿಯುವುದು ಒಂದೇ ಉರಿಯುವುದು ದೀಪವು ಉರಿಯುವುದು ದೀಪವು ಅದು
ಏನಿದು? ಹ, ನೋಡುತ್ತಿದ್ದಂತೆ ದೀಪವೊಂದು ಉರಿಯಿತು. ಅದು ಎರಡಾಯಿತು, 2 4 4 8 10 100 ಲಕ್ಷೋಪಲಕ್ಷವಾಗಿ ಈ ಅರಮನೆಯನ್ನೆಲ್ಲ ಸುತ್ತಿ ಬಿಟ್ಟಿತಲ್ಲ. ಅಂದರೆ ಅಂದರೆ ಆ ಕೃಷ್ಣ ಬಂದಿದ್ದಾನೆ. ಹಾಗಾದರೆ ನನ್ನ ಸಾವಿಗೆ ಅವನೇ ಕಾರಣನಾಗುತ್ತಾನೆ. ಛೇ, ಖಂಡಿತ ಸಾಧ್ಯವಿಲ್ಲ. ಅವನಿಗೆ ಧಿಕ್ಕಾರ, ಧಿಕ್ಕಾರ. ಈ ಪರಿಯೊಳಲುಗ ಬಯಲು ಸಜ್ಜಾರದಿ ಮಲಗಿರೆ ತರುಣಿ ಉದಯಿತೆ ಪೂರ್ವ ಜೈಲದೆ ತರುಣಿ ಉದಯಿತೆ ಪೂರ್ವ ಜೈಲದೆ ಹರನ ಪೂಜಿತೆ ಭಕ್ತಿ ಬಾದೆ ಹರನ ಪೂಜಿತೆ ಭಕ್ತಿ ಭಕ್ತಿ ಭಾವತಿ ಕರ್ಸೆ ಭಕ್ತಿ ದ್ವಾರವೇ ಅರುಣ ಭರನೆಂದು ಕಾಗಿಲ್ಲ. ಶಂಭೋ ಶಂಕರ ವಾರಹರ, ನೀನೇ ಅನುಗ್ರಹಿಸು, ನೀನೇ ಅನುಗ್ರಹಿಸು. ಛೇ, ಕೆಟ್ಟ ಕನಸು. ಸೂರ್ಯೋದಯವಾಯಿತು. ಹಿಂದೆ ಬಿಲ್ಲ ಹಬ್ಬದ ದಿನ ನನ್ನನ್ನು ನೋಡಲು ಆ ಕೃಷ್ಣ ಬಲರಾಮರು ಖಂಡಿತ ಬರುತ್ತಾರೆ. ಅವರು ನನ್ನನ್ನು ಕಾಣುವ ಮೊದಲೇ ಹತರಾಗಬೇಕೆಂದು ಚಾಣೂರ ಮುಷ್ಟಿಕರನ್ನ ಅರಮನೆಯ ಮಹಾದ್ವಾರದಲ್ಲಿ ಇರಿಸಿದ್ದೆ. ಆದರೆ ಈಗಷ್ಟೇ ಬಂದ ಸುದ್ದಿ, ಆ ಮಹಾಮಲ್ಲರನ್ನು ಓರ್ವರು ಕೊಂದು ಕಳೆದರಂತೆ. ಇರಲಿ, ಇಲ್ಲಿಗೆ ಖಂಡಿತ ಬಂದಾರು. ನೋಡೋಣ ಏನಾಗುತ್ತದೆ ಎಂದು. ಅಮ್ಮ, ನೋಡಿದೆಯಾ? ನೋಡಿದೆಯ ಮಧುರ ಮಹೇಂದ್ರ ನೋಡಿದೆಯ ಮಧುರ ಮಹೇಂದ್ರ ಕಾಣೆಂಬ ತೋಡು ಗರ್ಭದಿ ಕುಳಿತ ಕಳನ ತೋಡು ಗರ್ಭದಿ ಕುಳಿತ ಕಳನ ನೋಡು ತಿಳಿದವರು ನೋಡುವೆಂದವನ್ನೇನೆ ನೋಡುವುದೆನ್ನುವ ಬೆರುಕ ಅಮ್ಮ, ಅಳಿಯಂದಿರು ಮನೆಗೆ ಬಂದಾಗ ಸಂತೋಷ ಪಡಬೇಕಾದ ಈ ಮಾವ ಉನ್ಮಾದ ಸ್ಥಿತಿಯಲ್ಲಿ ತಲುಪಿದಾನಲ್ಲ. ಹಾಗಾದರೆ ಆತ ನಮ್ಮನ್ನು ಕರೆಯಿಸಿದ ಉದ್ದೇಶ ಅರ್ಥವಾಯಿತಲ್ಲ. ಏನು? ಆ ಮಾವನ ಕೆಲಕೂಲಕ್ಕೆ ಇದು ಒಂದು ಒಳ್ಳೆಯ ಉಪಾಯ. ಬಾ, ಅವನ ಮೇಲೆ ಕುಳಿತುಕೊಳ್ಳೋಣ. ಬಾ. ಎಲಾ ಕೃಷ್ಣ, ಎನ್ನುವ ಕೃಷ್ಣ ಎನ್ನುವ
ಕೊಲುವೆಯೇನೋ ತಿಳಿಯಲಾಗದು. ಒಲಿದು ಕರೆಸಿ ಕೊಲುವೆಯೇನೋ ತಿಳಿಯಲಾಗದು. ಮಾವ ಅಳಿಯಾರಲ್ಲವೇ ನಿನಗೆ ತಿಳಿಯಬೇಡವೇ ಮಾವ. ಒಲಿದು ಕರೆಸಿ ಕೊಲುವೆಯೇನೋ ತಿಳಿಯಲಾರದು. ಮಾವ, ಏನೋ ನಿನ್ನ ಮಾತಿಗೂ ಕೃತಿಗೂ ಏನು ಸಂಬಂಧವೇ ಕಾಣುತ್ತಿಲ್ಲಲ್ಲ. ನಮ್ಮನ್ನ ಬಿಲ್ಲ ಹಬ್ಬಕ್ಕೆ ಕರೆದವನೂ ನೀನೆ, ಈಗ ಕ್ರೋಧ ಪಡದವನೂ ನೀನೆ. ಯಾಕೆ ಮಾವ ಈ ಎಳೆಯಂದ್ರ ಮೇಲೆ ಯಾಕೆ ಕೋಪ ಮಾವ? ನಮ್ಮನ್ನು ಕೊಲ್ಲುವುದಕ್ಕೆ ನೀನು ಸಮರ್ಥನೆ, ಆದರೆ ಅಂತಹ ತಪ್ಪು ನಾವೇನು ಮಾಡಿದ್ದೇವೆ ಮಾವ? ಏನೋ ನೀವು ನಿರಪರಾಧಿಗಳು. ಬಗುಳ ಬೇಡ ಕಪಟೆ ಬಗುಳ ಬೇಡ ಕಪಟೆ ನೀನು ಬಲ್ಲೆ ನಾನದು ಬಲ್ಲೆ ನಾನದು. ಗುಣಬೋಧನೆಯ ಬಂದು ಬೇಗೆ ಹೇಳದು. ಕೃಷ್ಣ, ಮಾವ, ನೀವು ನಿರಪರಾಧಿಗಳು. ಛೇ, ಏ, ನೀನು ದೊಡ್ಡವನಲ್ಲವೋ? ಹೌದು ಮಾವ. ಬಾರ ಇಲ್ಲಿ. ಏ, ದೂರ ಸರಿ. ಆಯ್ತು ಮಾವ. ಏನೋ ನೀವು ಯಾಕೆ ಬಂದಿರಿ? ಬಿಲ್ಲ ಹಬ್ಬಕ್ಕೆ ಬಂದವರು. ಬಿಲ್ಲ ಹಬ್ಬಕ್ಕೆ ಬಂದವರಿಗೆ ಆ ಶಸ್ತ್ರಾಗಾರದಲ್ಲಿ ಏನು ಕೆಲಸ? ಮಾತ್ರವಲ್ಲ, ಅಲ್ಲಿ ಪೂಜಿಸಿದಂತಹ ಬಿಲ್ಲನ್ನ ಮುರಿದೇ ಬಿಟ್ಟಿರಲ್ಲ, ಯಾಕೆ ಹೇಳು? ಬಹಳ ಸಹಜವಾದ ಕುತೂಹಲದಿಂದ ಹಾ, ಶಸ್ತ್ರಾಗಾರದಲ್ಲಿ ಏನಿರಬಹುದು ಎಂದು ನೋಡಿದೆವು. ಓಹೋ, ಬಿಲ್ಲೊಂದು ಶೃಂಗರಿಸಿರಿಸಲ್ಪಟ್ಟಿತ್ತು. ಹಾ, ಕೃಷ್ಣ ಅದನ್ನು ಎತ್ತಿ ನೋಡಿದ, ಓಹೋ, ಆದರೆ ಅದು ಮುರಿದೇ ಹೋಯ್ತು ಮಾವ. ಏನೋ ಮಹಾಮಲ್ಲರಿಂದಲೂ ಎತ್ತರ ಸಾಧ್ಯವಾದಂತಹ ಬಿಲ್ಲು ಈ ಕೃಷ್ಣ ಮುಟ್ಟಿದೊಡನೆ ಮುರಿದೇ ಹೋಯಿತು. ಆಹಾ, ಕತೆ ಚೆನ್ನಾಗಿದೆ. ಇರಲಿ, ನಮ್ಮ ಪೂತನೆ ನಿಮ್ಮಲ್ಲಿಗೆ ಬಂದಿದ್ದಳಲ್ಲವೇ, ಅವಳನ್ನು ಕೊಂದು ಕಳೆದಿರಂತೆ. ಯಾಕೆ ಹೊಗಳಿ ಬೇಗ. ಉದನೆಯ ಕಥೆಯು ಹೌದು. ಕಥೆ ಚೆನ್ನಾಗಿದೆ, ಅವಳನ್ನ ನೀವೇ ಕಳಿಸಿದ್ದು. ಜಗದ ಜನರ ಶಿಜುಗಾಳಿಗೆ ಅಗಡು ಮೊಲೆಯನು. ಜಗದ ಜನರ ಶಿಜುಗಾಳಿಗೆ ಅಗಡು ಮೊಲೆಯನು. ಜಗದ ಜನರ ಶಿಜುಗಾಳಿಗೆ ಅಗಡು ಮೊಲೆಯನು. ವಿಗಡ ವಿಷವ ಇತ್ತಳಾಗೆ ಮಗುಗೆ ಕೊಟ್ಟೆನು. ವಿಗಡ ವಿಷವ ಇತ್ತಳಾಗೆ ಮಗುಚಿ ಕೊಟ್ಟೆನು. ಮಗುಚಿ ಕೊಟ್ಟೆನು. ಮಾವ ಮಗುಚಿ ಕೊಟ್ಟೆನು. ವಿಗಡ ವಿಷವ ಇತ್ತಳಾಗೆ ಮಗುಚಿ ಕೊಂದೆನು. ಉದನೆಯೊಬ್ಬಳು ಪೂಜನೀಯ ವ್ಯಕ್ತಿಯಾಗಿದ್ದರೆ ಅವಳ ಪಾವಿತ್ರ್ಯತೆಗೆ ಗೌರವ ಇತ್ತು. ಓಹೋ, ಆದರೆ ಆದರೆ? ಮಾಡಿದೇನು? ಏನು ಮಾಡಿದಳು? ಗೋಕುಲದ ಎಲ್ಲಾ ಮಕ್ಕಳನ್ನು ವಿಷವನ್ನ ನುಡಿಸಿ ಸಾಯಿಸಿ ಬಿಟ್ಟಳಲ್ಲ. ಓಹೋ, ಹಾಗೇ ನನ್ನ ಬಳಿಗೂ ಬಂದಳು. ಹಾ, ಆದರೆ ನಾನು ವಿಷದ ಹಾಲಿನ ಜೊತೆಗೆ ಅವಳ ರಕ್ತವನ್ನೂ ಹೀರಿದೆ. ಅಷ್ಟೇ, ಸತ್ತೇ ಹೋದಳು. ಅವಳನ್ನ ನೀವೇ ಕಳಿಸಿದ್ದು ಮಾವ. ಹಾಲನ್ನಿದ್ದವಳು ಚಂದಾಯ್ತಲ್ಲ. ತಾಯಿಗೆ ಸಮಾನಳಂತೆ ಅಂತ ಮಾತ್ರ ಸಮಾನಳಂತಹ ಕೂತನೆಯನ್ನ ಕೊಂದು ಕಳೆದಿರಿ. ಇರಲಿ, ನಮ್ಮ ಶಕಟ, ರೇಣುಕ, ವಾತಾಸುರ ಮೊದಲಾದವರು ನಿಮ್ಮಲ್ಲಿಗೆ ಬಂದಿದ್ದರಂತೆ. ಹೌದು ಮಾವ. ಅವರನ್ನು ಕೊಂದು ಕಳೆದಿರಂತೆ. ಯಾಕೆ ಹೊಗಳಿ ಬೇಗ. ಮಾವ,
ಕೃಷ್ಣ, ಕೆಲವರನ್ನು ನಾನು ಕೊಂದೆನು. ಏಕೆ ಬಲ್ಲಯ್ಯ? ಏಕೆ? ಅವರು ತಮ್ಮ ನಿಜ ರೂಪದಲ್ಲಿ ಬಂದು ನಮ್ಮನ್ನು ಕಾಣುವುದು ಬಿಡು, ನಮ್ಮನ್ನು ಕೊಲ್ಲಲು ಮುಂದಾದರು. ನಮ್ಮ ಹಾಗೂ ನಮ್ಮವರ ರಕ್ಷಣೆಗಾಗಿ ಅವರನ್ನು ಕೊಂದು ಮುಗಿಸಿದೆವು. ಓಹೋ, ಅವರನ್ನು ಕಲಿಸಿದು ನೀವೇ ಮಾವ. ಮಾವ, ನೀವು ಮೊದಲೇ ಇಂಥವರೆಲ್ಲ ಬರುತ್ತಿದ್ದಾರೆ, ಅವರನ್ನ ನಾವು ಗೌರವಿಸಬೇಕು ಎಂದು ಹೇಳಿದ್ದರೆ ಅದು ಕಥೆಯೇ ಬೇರೆ ಮಾವ. ಖಂಡಿತ ಅಲ್ಲ. ನಿಮ್ಮ ತಂದೆ ತಾಯಂದಿರು ನನ್ನ ಸೆರೆಯಲ್ಲಿದ್ದಾರೆ. ಈಗ ಅವರ ಎದುರಿಗೆ ನಿಮ್ಮಿಬ್ಬರನ್ನು ಕೊಂದು ಕಳೆಯುತ್ತೇನೆ. ಬಂದಿರ ಮುಂದೆ. ಪರಿಸಮಾಪ್ತಿಗಾಗಿ ಇಲ್ಲಿ ಬಂದಿದ್ದೇವೆ. ಹೌದೇ? ಬಾ ಮುಂದೆ. ನೆಲ್ಲಿಯುವುದಕ್ಕೆ. ಅಲ್ಲಿ ನೋಡು, ದೇವತೆಗಳು ಸಂತೋಷದಿಂದ ಸುಮವೃಷ್ಟಿಯನ್ನ ಸುರಿತಾ ಇದ್ದಾರೆ. ಆಹಾ, ಇನ್ನು ನಮ್ಮ ತಂದೆ ತಾಯಿಯರು ಮಹಾರಾಜ ಉಗ್ರಸೇನ ರುಚಿಮತಿಗಳನ್ನು ಪಟ್ಟಾಭಿಷೇಕದಲ್ಲಿ ಆಚರಿಸೋಣ, ಮತ್ತೆ ಮಂಗಳಾರತಿಯನ್ನ ಮಾಡಿಸೋಣ. ಹಾಗೆ ಆಗಲಿ. ಇಲ್ಲಿಯವರೆಗೆ ಶ್ರೀ ವಿಷ್ಣುಮೂರ್ತಿ ಮಹಿಳಾ ಯಕ್ಷಗಾನ ಸಂಘದ